ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಮಗೆಲ್ಲರಿಗೂ ಬುಕ್ ಬಾಲ್ ಲರ್ನಿಂಗ್ ಪಾಯಿಂಟ್ ನ ಒಂದು ಆಧಾರದ ವೆಲ್ಕಮ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಮನೆಯಲ್ಲೇ ಕುಳಿತುಕೊಂಡು ನೀವು ಈ ಸುಮಾರು ಒಂದು 4-5 ದಿನಗಳ ತರಗತಿಯನ್ನ ನೀವು ಅಬ್ಸರ್ವ್ ಮಾಡ್ಬೋದು, ನೋಡ್ಬೋದು. ಏನೇ ಇರಲಿ, ನೇರವಾಗಿ ಕ್ಲಾಸಿಗೆ ಹೋಗೋಣ. ಇವನ್ ನೋಟ್ಸ್ ಮಾಡ್ಕೊಳ್ರಿ ನೀಟಾಗಿ. ಬೇಕು ಅಂತಂದ್ರೆ ಅಗಾಧವಾಗಿರ್ತಕ್ಕಂತಹ ಜ್ಞಾನದ ಆಗರ ತಮ್ಮ ಹತ್ತಿರಕ್ಕೆ ಬರ್ತದೆ. ಓಕೆ, ಇವತ್ತು ಈ ತರಗತಿಯಲ್ಲಿ ನಾವೇನ್ ಮಾಡೋದು ಅಂತಂದ್ರೆ ವೆರಿ ಸಿಂಪಲ್ ಆಗಿ ಲಾಭ ಮತ್ತು ನಷ್ಟದ ಬಗ್ಗೆ, ಪ್ರಾಫಿಟ್ ಅಂಡ್ ಲಾಸ್ ಅಂತ ಕರೀತಾರೆ, ಲಾಭ ಮತ್ತು ನಷ್ಟದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಹಾಗಿದ್ರೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಂತಕ್ಕಂಥ ಕಂಟೆಂಟ್ ಕೂಡ ಕೊಟ್ಟದ. ಹಾಗಿದ್ರೆ ಇದರ ಅರ್ಥ ಏನು? ನೋಟ್ಸ್ ಮಾಡ್ಕೋಬೇಕು ನೋಡಿವೆಲ್ಲ. ನೋಟ್ಸ್ ಮಾಡ್ಕೊಳ್ರೆ ಲಾಭ ಮತ್ತು ಹಾನಿ ಕ್ರಿಯೆಯಲ್ಲಿ ಏನೇನು ಇಂಪಾರ್ಟೆಂಟ್ ಆಗ್ತದೆ ಅನ್ನೋದನ್ನ ಕಂಟೆಂಟ್ ಮಾಡ್ಕೊಳ್ರಿ, ಬರ್ಕೊಳ್ರಿ. ಕೊಂಡ ಬೆಲೆ ಬೇಕು, ಮಾರಿದ ಬೆಲೆ ಬೇಕು. ಅವಾಗ ನಮ್ಗೆ ಲಾಭ ಆಯ್ತೋ ಹಾನಿ ಆಯ್ತು ಅಥವಾ ನಷ್ಟ ಆಯ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂತಾದ ಪರಿಕಲ್ಪನೆಗಳು ಏನಾಗ್ತವೆ ಅಂದ್ರೆ ಈ ಲಾಭ ಮತ್ತು ಹಾನಿ ಅಥವಾ ನಷ್ಟದಲ್ಲಿ ಬರ್ತಾವ. ಒನ್ಸ್ ಮೋರ್ ಇಲ್ಲಿರ್ತಕ್ಕಂಥ ವಿಷಯ ಏನು ಅಂದ್ರೆ ನಾವು 4 ವಿಷಯದ ಮೇಲೆ ಈ ಅಧ್ಯಯನವನ್ನ ಅಥವಾ ಅಧ್ಯಾಯವನ್ನ ಮಾಡ್ತಕ್ಕಂಥದ್ದು. ಸರಿಯಾ? ಒಂದನೇದೇನ್ರಿ ಕೊಂಡ ಬೆಲೆ ಬೇಕು. ಓಕೆ, ಎರಡನೇದೇನ್ ಬೇಕ್ರಿ ಮಾರಿದ ಬೆಲೆ ಬೇಕು. ಮೂರನೇದೇನ್ ಬೇಕ್ರಿ ಲಾಭ ಬೇಕು, ಜೊತೆಗೆ ಹಾನಿ ಬೇಕು. ಓಕೆ, ಈ 4 ನೆನ್ಪಿಟ್ಕೊಳ್ಬೇಕು. ಹಾಗಿದ್ರೆ ಕೊಂಡ ಬೆಲೆ ಅಂದ್ರೆ ಯಾವುದು ಗೊತ್ತು? ನಮ್ಗೆ ಗೊತ್ತು ಕೊಂಡ ಬೆಲೆ. ಸರ್, ನಾವು ಅಂಗಡಿಗೆ ಹೋಗಿರ್ತೀವಿ, ಒಂದು 10 ರೂಪಾಯಿ ತಗೊಂಡು ಹೋಗಿರ್ತೀವಿ, ಒಂದು ಕುರ್ಕುರೆ ಪ್ಯಾಕೆಟ್ ತಗೊಂತೀವಿ, ಅದಕ್ಕೆ 5 ರೂಪಾಯಿ ಕೊಟ್ಟಿವ್ರಿ ಅಂತೇವೆ. ಹಾಗಿದ್ರೆ ನೀನು ಆ ವಸ್ತುವನ್ನು ಖರೀದಿ ಮಾಡ್ಲಿಕ್ಕೆ ಕೊಟ್ಟಂತದ್ದೆಷ್ಟು? 5 ರೂಪಾಯಿ ಇತ್ತು, ಹೌದಿಲ್ಲ? ಆ 5 ರೂಪಾಯಿ ನೀನ್ ತಗೊಂಡ್ ಬಂದಿ, ಹೀಗಾಗಿ ಅದು ಕೊಂಡ ಬೆಲೆ ಆಗುತ್ತದೆ. ಇದು ಕಾಮನ್ ಆಗಿ ತಿಳ್ಕೊಳ್ಬೇಕಾಗಿರೋದು. ಸರಿಯಾ? ಇಲ್ಲೇನ್ ಹೇಳ್ತದ, ವಸ್ತುವನ್ನ ಕೊಳ್ಳಲು ನಾವು ಕೊಡುವಂತಹ ಹಣವೇ ಏನಾಗಿರುತ್ತ ಅಂತಂದ್ರ ಆ ವಸ್ತುವಿನ ಕೊಂಡ ಬೆಲೆ ಆಗಿರುತ್ತದೆ. ಗೊತ್ತಾಯ್ತಾ? ಒಂದು ಕುರ್ಕುರೆ ತಗೊಂಡಿದ್ವಿ ನಾವು, ಕುರ್ಕುರೆ ಏನಪ್ಪ ಬಾರಿ ನಿಮ್ದು. ಹಾಗಿದ್ದರೆ ವಸ್ತುವಿನ ಸಾಗಣೆ ಮಾಡಿದ್ರ, ಆ ವಸ್ತುವನ್ನು ನಿರ್ವಹಣೆ ಮಾಡಿದ್ರ, ಅಥವಾ ಇದ್ರೆ ಯಾವುದೇ ಖರ್ಚಿರ್ಲಿ, ಅದು ಸಹಿತ ಏನಾಗ್ತದೆ ಅಂದ್ರೆ ಕೊಂಡ ಬೆಲೆಗೆ ಬಂದು ಸೇರ್ತೈತಿ. ಎಕ್ಸಾಂಪಲ್ಗೆ ಇಲ್ಲಿ ವಸ್ತುವಿನ ಸಾಗಣೆ ಮಾಡ್ತಕ್ಕಂಥದ್ದು, ಇದಕ್ಕ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಕರೀತಾರ. ಈಗ ನೀವು ನನಗೆ ಹೇಳ್ತೀರಿ ಸರ, ನನಗೊಂದ 200 ನೋಟ್ಬುಕ್ ಕಳಿಸ್ರಿ ಅಂತ ಹೇಳಿದ್ರಿ. ಆ 200 ನೋಟ್ಬುಕ್ ಅನ್ನ ನಾನು ಬಸ್ಸಿಗೆ ಇಡಬೇಕು. ಎಲ್ಲಿಗೆ ಇಡಬೇಕ? ಈ 200 ನೋಟ್ಬುಕ್ ನಾವೊಂದ 10 ರೂಪಾಯಿದಂಗೆ ಹಿಡಿದಿವಿ ಅಂದ್ರ 2,000 ರೂಪಾಯಿ ಕೊಟ್ಟಿನಿ. ಇದನ್ನ ಬಸ್ಸಿಗೆ ಇಡಕ್ ಹೋಗಿನಿ, ಬಸ್ನಾಗ ತಗೊಳಕ್ ತಯಾರಿಲ್ಲ. ತಗೋಯನ್ನ ಅಂತ ತಿಳ್ಕೊಂಡು ಕಂಡಕ್ಟರ್ಗೆ 50 ರೂಪಾಯಿ ಕೊಟ್ಟೆ. ಹಾಗಿದ್ರೆ ಇಲ್ಲೇನು ನಾನು ಖರ್ಚು ಮಾಡಿದ ಅಮೌಂಟ್ ಐತಲ್ಲ, ಅದು ಕೂಡ ಕೊಂಡ ಬೆಲೆಗೆ ಬಂದು ಸೇರ್ತೈತಿ. ಗೊತ್ತಿರ್ಲಿ. ಸರಿಯಾ? ನೋಟ್ಸ್ ಮಾಡ್ಕೊಳ್ರೆ ಇನ್ನು. ಇನ್ನು ಹಾಗೆ ಮಾಡಿದ ಬೆಲೆ ಅಂದ್ರೇನು? ನಾನು ತಗೊಂಡಿದ್ದು 2,000 ರೂಪಾಯಿ ಕೊಟ್ಟು ಆ ನೋಟ್ಬುಕ್ ತಗೊಂಡಿದ್ದೆ. ನಾನು ಒಂದು ಬುಕ್ಕಕ್ಕೆ 2 ರೂಪಾಯಿ 3 ರೂಪಾಯಿ ಲಾಭ ಹಚ್ಚಿಕ್ಯಾಸ್ ಮಾರಾಟ ಮಾಡಿದ್ದೆ ಅಂದ್ರೆ ಅವಾಗ ಅದು ಮಾರಿದ ಬೆಲೆ ಆಗ್ತೈತಿ. ಓಕೆ, ಅದನ್ನ ನೋಡೋಣಂತ, ಅದು ಸೂತ್ರ ತಕ್ಕಂಗ ಇಲ್ಲಿ ಹೋಗೋಣಂತೆಲ್ಲ. ವಸ್ತುವೊಂದನ್ನು ಮಾರಿ ಪಡೆಯುವ ಹಣವೇ ಏನಾಗಿರುತ್ತ ಅಂದ್ರ ಮಾರಿದ ಬೆಲೆಯಾಗಿರುತ್ತದೆ. ವಸ್ತುವೊಂದನ್ನ ಕೊಂಡ್ಕೊಂಡ್ ಬಂದಿರ್ತೀವಲ್ಲ, ಆ ವಸ್ತುವೊಂದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಕೊಟ್ಬಿಡ್ತೀವಿ, ಇನ್ನೊಬ್ರಿಗೆ, ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ಅವಾಗ ಏನಾಗ್ತತಿ ಅಂದ್ರ ಅಲ್ಲಿಂದ ನಮ್ಗ ದುಡ್ಡು ಬರ್ತತಿ, ರೊಕ್ಕ ಬರ್ತತಿ. ಅದನ್ನ ನಾವೇನ್ ಕರಿತೀವಿ ಅಂತಂದ್ರ ಮಾರಿದ ಬೆಲೆ, ಮಾಬೆ ಅಂತ ಕರಿಬೇಕು. ಇನ್ನ ಲಾಭ ಹಂಗಲ್ಲ ನೋಡ್ರಿ, 10 ರೂಪಾಯಿ ಒಂದು ನೋಟ್ಬುಕ್ ತಗೊಂಡಿದ್ದೆ, ನಾ 2 ರೂಪಾಯಿ ಲಾಭ ಮಾಡ್ಕೊಂಡು ಕೊಡ್ತೀನಿ ಅಂದ್ರೆ 12 ರೂಪಾಯಿ ಮಾರಿದಂಗ ಆಯ್ತು. ಇಂದಾಗ ಎಷ್ಟು ನೋಟ್ಬುಕ್ ತಗೊಂಡಿದ್ದೆ? ನಾನು 200 ನೋಟ್ಬುಕ್ ತಗೊಂಡಿದ್ದೆ, ಹೌದಿಲ್ವಾ? ಹಾಗಿದ್ರೆ ಎಷ್ಟು ರೂಪಾಯಿ ಲಾಭ ಆಗ್ತದೆ? ನನಗ 400 ರೂಪಾಯಿ ಲಾಭ ಆಗ್ತತಿ. ಇಷ್ಟ ನೋಡಿ, ಸಿಂಪಲ್. ಓಕೆ, ಇರ್ಲಿ. ಹಾಗಿದ್ರೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆಯು ಹೆಚ್ಚು ಇದ್ದಾಗ ಅದನ್ನ ಲಾಭ ಅಂತ ಕರಿತೀವಿ. ನಾವು ತಗೊಂಡದ್ದು ಎಷ್ಟು ರೂಪಾಯಿಕ? 10 ರೂಪಾಯಿಕ 2 ರೂಪಾಯಿ ಪ್ಲಸ್ ಮಾಡೀವಿ, ಇಟ್ ಮೀನ್ಸ್ ಲಾಭಕ್ಕ ಅಂತ ತಿಳ್ಕೊಂಡು. ಅವಾಗ 12 ರೂಪಾಯಿ ಐತಿ. ಈ ಎಕ್ಸ್ಟ್ರಾ 2 ರೂಪಾಯಿ ಏನಿತ್ತಲ್ಲ ಅದು ಲಾಭ. ಓಕೆ, ಈ ಸೂತ್ರ ಇಂಪಾರ್ಟೆಂಟ್ ನೋಡ್ರಪ್ಪ. ಸೂತ್ರ ಬರ್ಕೋಬೇಕು ನೀವು, ಲಾಭದ ಸೂತ್ರ ಬರ್ಕೋಬೇಕು. ಲಾಭ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಿದ ಬೆಲೆ ಎಷ್ಟಪ್ಪ? ನೀವು ಈಗಿನ ಹೇಳ್ತೀವಲ್ಲ 12 ರೂಪಾಯಿ. ಕೊಂಡ ಬೆಲೆ ಎಷ್ಟಪ್ಪ? 10 ರೂಪಾಯಿ. ಲಾಭ ಎಷ್ಟಪ್ಪ ನಿಮ್ಗ? 2 ರೂಪಾಯಿ. ಹಂಗ 200 ಬುಕ್ಕೂ ಲೆಕ್ಕಾಚಾರ ಹಾಕಿದ ಇಷ್ಟ ಸಿಕ್ಕಿತ್ ನಮಗ. ಸರಿಯಾ? ಇರ್ಲಿ. ಇನ್ನ ಹಾಗೆ ಹಾನಿಯ ಬಗ್ಗೆ ನೋಡ್ಬೇಕಂದ್ರೆ ನಷ್ಟ ಅಂತ. ನೀ 10 ರೂಪಾಯಿ ತಗೊಂಡ್ ಬಂದ್ ಇಟ್ಕೊಂಡಿ, ಅಂಗಡಿಯಾಗ ಯಾರು ಒಯ್ಲೇ ಇಲ್ಲ, ನಾನು 8 ರೂಪಾಯಿ ಮಾರಾಟ ಮಾಡಕ್ ನಿಲ್ತೇವೆ. ಒಂದು ನೋಟ್ಬುಕ್ 2 ರೂಪಾಯಿ ಲಾಸ್ ಆಗ್ತದೆ, ಅದನ್ನ ನಷ್ಟ ಅಂತ ಕರಿತೀವಿ. ಹಾಗಿದ್ರೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಡಿಮೆ ಇದ್ದಾಗ ಅದನ್ನು ನಾವು ಹಾನಿ ಅಂತ ಕರಿಬೇಕಾಗ್ತದೆ. ಒನ್ಸ್ ಮೋರ್,
ಲಾಭ ಅಂದ್ರೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಿರ್ಬೇಕು, ನಷ್ಟ ಅಂತಂದ್ರೆ ಕೊಂಡ ಬೆಲೆಗಿಂತ ಕಡಿಮೆ ಇರಬೇಕು. ಸೊ ಹೆಚ್ಚ ಅಂದ್ರೆ ಹಿಂಗ, ಕಡಿಮೆ ಅಂದ್ರೆ ಡೌನ್. ಓಕೆ, ಅಪ್ ಅಂಡ್ ಡೌನ್ ಅಂತ ತಿಳ್ಕೊಳ್ಳೋಣ. ಸರಿಯಾ? ಸೊ ಹಾಗಿದ್ದರೆ ಹಾನಿಯ ಸೂತ್ರ ಏನು? ಹಾನಿ ಈಸ್ ಈಕ್ವಲ್ ಟು, ಈ ಕಂಡು ಹಿಡಿಬೇಕಾಗಿದ್ದ ಹಾನಿ ಅಲ್ಲ, ಅದನ್ನ ಲೆಫ್ಟ್ ಸೈಡ್ ಇಡಬೇಕು. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಎಷ್ಟು ಪಣೀನು? 10 ರೂಪಾಯಿ. ಮಾರಿದ ಎಷ್ಟು ಪಣೀನು? 8 ರೂಪಾಯಿ. ಉಳಿದದೆಷ್ಟು? ಲಾಸ್ ಆಗಿದ್ದೆಷ್ಟು? ಲಾಸ್ ಆಗಿದ್ದು 2 ರೂಪಾಯಿ. ಇಷ್ಟೇ ಇರ್ತದೆ. ಇನ್ನು ಇದ್ರೊಳಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ನವೋದಯ ಪರೀಕ್ಷೆಗೆ ಬೇಕಾಗಿದ್ದದ್ದು ಏನಂದ್ರ, ಮತ್ತ ಈ JD ಎಕ್ಸಾಮ್ ಓದ್ತಕ್ಕಂಥ ಸ್ಟೂಡೆಂಟ್ ಬೇಕಾಗಿದ್ದು ಶೇಕಡಾ ಲಾಭ ಶೇಕಡಾ ನಷ್ಟನ ಇಂಪಾರ್ಟೆಂಟ್. ಇವನ್ ಕೇಳ್ತಾರ. ಇವನ್ ಅಷ್ಟು ಸರಳ ಕೇಳಕ್ ಹೋಗುದಿಲ್ಲ. ಎಲ್ಲರ ಕೆಲವಷ್ಟು ಟಫ್ ಕ್ವಶನ್ಸ್ ಕೊಟ್ಟಿದ್ವು ಅಂತಂದ್ರ ಅವಾಗ ಏನ್ ಮಾಡ್ತಾರ ಅಂದ್ರೆ ಇದನ್ನ ಆಟೋಮೆಟಿಕ್ ಆಗಿ ಸೊ ಈಸಿ ಕೇಳ್ಬೋದು. ಬಟ್ ಅಲ್ಲೆಲ್ಲ ಒಂದು 10-12 ಕ್ವಶನ್ ಈಸಿ ಕೊಟ್ಟು ಇನ್ನೊಂದ್ 8 ಕ್ವಶನ್ ಏನಿರ್ತಾವ ನಾವು ಟಫ್. ಇದು ಕೂಡ ಈಸಿ ಇರ್ತದ. ಶೇಕಡಾ ಲಾಭಕ್ಕೆ ಹಿಡಿತಕ್ಕಂಥದ್ದು ಶೇಕಡಾ ಲಾಭ ಸೂತ್ರ ನೆನ್ಪಿಟ್ಕೊಳ್ರಿ. ಇಲ್ಲಿ ಎಷ್ಟಕ್ಕೆ ಅಂದ್ರೆ 100ಕ್ಕೆ ಅನ್ನೋದು ಏನಾಗೈತಿ ನಮಗಂದ್ರೆ ಲಾಭ ಎಷ್ಟು, ಹಾಗಿದ್ರೆ ಕೊಂಡ ಬೆಲೆ ಎಷ್ಟು. ನೋಡ್ರಿ ಒನ್ಸ್ ಮೋರ್, ಶೇಕಡಾ ಲಾಭ ಈಸ್ ಈಕ್ವಲ್ ಟು 100 ಇಂಟು ಎಸ್ ಪ್ರಾಫಿಟ್ ಆರ್ ಲಾಸ್, ಸಾರಿ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ, ಅಥವಾ ಲಾಭ ಇಂಟು 100 ಡಿವೈಡೆಡ್ ಬೈ ಕೊಂಡ ಬೆಲೆ. ಇದನ್ನ ಈ ಕಡೆಗಾರ ಹಾಕ್ಬೋದು, ಈ ಕಡೆಗಾರ ಹಾಕ್ಬೋದು. ಸರಿಯಾ? ಸೂತ್ರ ಬರ್ಕೊಳ್ರಿ. ಸೊ ಅಲ್ಲಿ ಎಕ್ಸಾಂಪಲ್ ಹೋಗ್ತೀವಲ್ಲ, ಸೊ ಅಲ್ಲಿ ಇದ್ರ ಬಗ್ಗೆ ಅಗದಿ ನೀಟಾಗಿ ಇನ್ನಷ್ಟು ಕಲಿಯೋರಿ ಅಂತ. ಸರಿಯಾ? ಇವು ನೋಟ್ಸ್ ಮಾಡ್ಕೋಬೇಕು. ಈಗ ನೀವು ಮೊದಲ ನೋಟ್ಸ್ ಮಾಡ್ಕೋಬೇಕು. ಓಕೆ, ಸೊ ಹಾಗಿದ್ರೆ ಈ ಶೇಕಡಾ ಲಾಭ ಹೆಂಗ ಕಂಡುಹಿಡಿ ಸೂತ್ರ ಇತ್ತಲ್ಲ, ಸೊ ಹಂಗೆ ಶೇಕಡಾ ಹಾನಿಯನ್ನು ಕೂಡ ಕಂಡುಹಿಡಿತಕ್ಕಂಥ ಸೂತ್ರ ಐತಿ. ಸೇಮ್ ಅದು ನೋಡ್ರಿ, ಲಾಭ ಇದ್ದಲ್ಲಿ ಹಾನಿ ಹಾಕುದು, ಇಂಟು ಇದ್ದಲ್ಲೇ ಇಂಟು ಹಾಕೋದು, 100ಕ್ಕೆ 100 ಹಾಕೋದು, ಮತ್ತೆ ಕೊಂಡ ಬೆಲೆಯನ್ನ ಡಿವೈಡೆಡ್ ಬೈ ಕೆಳಗೆ ಇಡಬೇಕು. ಸರಿಯಾ? ನೋಡ್ರಿ, ಈ 4 ಸೂತ್ರ: ಲಾಭ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ನಷ್ಟ ಫಸ್ಟ್ ಕೊಂಡ ಬೆಲೆ ತಗೋಬೇಕು, ಆಮೇಲೆ ಮಾರಿದ ಬೆಲೆ ಹಾಕ್ಬೇಕು. ನೋಡ್ರಿ, ಹಾನಿಗೂ ಮತ್ತು ಲಾಭಕ್ಕೂ ಇರುವಂತಹ ಒಂದು ವ್ಯತ್ಯಾಸ ಸೂತ್ರ ಏನು ಅಂದ್ರ, ಸೊ ಎರಡು ಏನಾಗ್ತಾವ ಅಂದ್ರ ಉಲ್ಟಾ ಆಗ್ತಾವ. ಸರಿಯಾ? ಇದು ಏನಾರ ಇಲ್ಲಿ ಬತ್ತು ಅಂತಂದ್ರೆ ಆಗ ಲಾಭ ಕಂಡಿಡಿಯಕತ್ತೀರಿ ಅಂದಂಗ, ಇದು ಏನಾರ ಇಲ್ಲಿ ಬತ್ತು ಅಂತಂದ್ರೆ ನಷ್ಟ ಆಗೈತಿ ಅಂದಂಗ. ಸರಿಯಾ? ಓಕೆ, ಎಸ್ ಒನ್ಸ್ ಮೋರ್. ಈಸಿ ಐತಿ ಕ್ಲಾಸ್, ಭಾಳ ಈಸಿ ಇರ್ತೈತಿ. ಅದ್ರ ನೋಟ್ಸ್ ಮಾಡ್ಕೋ ಕುತ್ಕೊಂಡ್ ಕೆಲಸ ನೀಟಾಗಿ ಒಮ್ಮೆಲೆ 2 ಸಲ ಕ್ಲಾಸ್ ಕೇಳ್ಕೊಂಡು ಸೊ ನೋಟ್ಸ್ ಮಾಡ್ಕೊಂಡ್ರಿ ಅಂದ್ರ ಏನೇನು ಇಲ್ಲ ಈ ಲೆಕ್ಕದೊಳಗ. ಸೊ ಅದಕ್ಕ ಎಷ್ಟು ಸಾಧ್ಯ ಐತಿ ಅಷ್ಟು ಕಲೀನಂತ. ಸರಿ? ಸೊ ಇನ್ನ 3ನೇ ಸೂತ್ರ ಬಂದ್ ಏನು ಅಂತಂದ್ರ, ಎಸ್ ಅದು ಶೇಕಡಾ ಲಾಭ. 4ನೇ ಸೂತ್ರ ಏನು ಅಂತಂದ್ರೆ ಶೇಕಡಾ ಹಾನಿ. ಶೇಕಡಾ ಲಾಭ ಕಂಡು ಹಿಡಿಬೇಕಂದ್ರ ಲಾಭ ಅಂತ ಐತಿಲ್ಲ, ಅಲ್ಲಿ ಲಾಭ ಕಂಡು ಹಿಡಿಬೇಕಿಲ್ರಿ, ಲಾಭನ ಹಾಕೋಬಹುದು. ಎಷ್ಟಕ್ಕೆ ಲಾಭ ಕಂಡು ಹಿಡಿತೀವಿ ನಾವು? 100ಕ್ಕೆ ಎಷ್ಟು ಲಾಭ? ಶೇಕಡಾ ಅಂದ್ರೆ 100. ಶೇಕಡಾ ಅಂದ್ರೆ ಎಷ್ಟು? ಈ ಮಾರ್ಕ್ ಐತಲ್ಲ, ಅದ್ರ ಅರ್ಥ ಏನಂದ್ರೆ 100. ಯಾವಾಗ ಲಾಭ ಆಗೈತೆ ಅಂದ್ರೆ ಕೊಂಡಾಗ ಅರ್ಥ ಆಗೈತೆ ನಮ್ಗೆ. ಅದಕ್ಕೆ ಈ ಸೂತ್ರ ಹಿಂಗಾಗೈತಿ. ಓಕೆ, ನಷ್ಟ ಎಷ್ಟಕ್ಕಾಗಿರ್ತಪ್ಪ ಅಂದ್ರ ಶೇಕಡಾಕ್ಕಾಗಿರ್ತ ಅಂದ್ರೆ 100ಕ್ಕೆ ಎಷ್ಟು ನಷ್ಟ ಆಗೈತಿ ಅಂತ. ನಷ್ಟ ಅಂತಂದ್ರ ನಷ್ಟ ಅಂತಾರ ಹಾಕೋರಿ, ಹಾನಿ ಅಂತಾರ ಹಾಕೋರಿ. ಲಾಭ ಕೇಳುವಾಗ ಲಾಭ ಹಾಕೋಬೇಕು, ನಷ್ಟ ಕೇಳುವಾಗ ಅಥವಾ ಹಾನಿ ಕೇಳುವಾಗ ಹಾನಿ ಹಾಕೋಬೇಕು. ಬಟ್ ಏನ್ ಮರೆಯುವಂಗಿಲ್ಲ ಅಂದ್ರೆ ಕೊಂಡ ಬೆಲೆ ಡಿವೈಡೆಡ್ ಬೈ ಕೆಳಗ ಇದ್ದೇ ಇರ್ತದ. ಮತ್ತು ಸೊ ಹಾಗಿದ್ರೆ ಕೊಂಡ ಬೆಲೆ ಮತ್ತು ಶೇಕಡಾ ಲಾಭ ಕೊಟ್ಟು ಮಾರಿದ ಬೆಲೆ ಕೇಳುವ ಹೊತ್ತಿನಾಗ ಈ ಸೂತ್ರ ನೆನ್ಪಿಟ್ಕೋಬೇಕು ನೀವು. ಏನೇನ್ರಿ? ಕೊಂಡ ಬೆಲೆ ಮತ್ತು ಶೇಕಡಾ ಲಾಭ. ಕೊಂಡ ಬೆಲೆ ಕೊಡ್ತಾನ, ಶೇಕಡಾ ಲಾಭ ಕೊಡ್ತಾನ, ಮಾರಿದ ಬೆಲೆ ಕೇಳಿಬಿಡ್ತಾನ ಆಗ. ಓಕೆ, ಅದಕ್ಕೂ ಒಂದು ಸೂತ್ರ ಐತಿ. 5ನೇ ಸೂತ್ರ ಬ್ಯಾಟ್ ಮಾಡ್ರಿ. ಮಾರಿದ ಬೆಲೆ ಕೇಳುವುದು ಏನೈತಲ್ಲ, ಅದು ಇಸ್ಕೊಟ್ನ ಲೆಫ್ಟ್ ಸೈಡ್ ಇರ್ತತಿ, ಎಡಕ್ಕ ಲೆಫ್ಟ್ ಸೈಡ್ ಇರ್ತತಿ ಕೇಳುದು. ಸೊ ಹಂಗಿದ್ರ ಇಂಟು ಬ್ರೊಕೆಟ್ ಹಾಕೋಬೇಕು. 100 ಪ್ಲಸ್ ಶೇಕಡಾ ಲಾಭ. 100ಕ್ಕೆ ಎಷ್ಟು ಲಾಭ? 100ಕ್ಕೆ ಎಷ್ಟು ಲಾಭ ಆಗೈತಿ ಅಂತ ಇಲ್ಲಿ ಬರೀಬೇಕು. ಕೆಳಗ ಎಷ್ಟಕ್ಕೆ ಲಾಭ ಕಂಡು ಹಿಡಿತೀವಿ ನಾವು? 100ಗೆ ಶೇಕಡಾ ಲಾಭ ಕೇಳತ್ತೀವಿ. ಸೊ ಅದಕ್ಕೆ ಡಿವೈಡೆಡ್ ಬೈ ಕೆಳಗೆ ಇಟ್ಕೋಬೇಕು. ಇಂಟು ಕೊಂಡ ಬೆಲೆನ ಇಂಟು ಮಾಡ್ಕೋಬೇಕು. ಇಲ್ಲಿ ಡಿವೈಡೆಡ್ ಮಾಡ್ತಿದ್ವಿ, ಇಲ್ಲೇ ಇಂಟು ಮಾಡ್ಕೋಬೇಕು. ಈ ಸೂತ್ರ ಕೂಡ ನೋಡ್ರಿ, ಕೊಂಡ ಬೆಲೆ ಮತ್ತು ಶೇಕಡಾ ಲಾಭ ಕೊಟ್ಟಾಗ ಕೊಂಡ ಬೆಲೆ ಸೊ 500 ರೂಪಾಯಿ, ಶೇಕಡಾ ಲಾಭ ಕೊಡ್ತಾನವ 100ಕ್ಕೆ 4 ರೂಪಾಯಿ ಲಾಭ ಆತು ಅಂತ ಕೊಡ್ತಾನವ. 100ಕ್ಕೆ ಎಷ್ಟಾಕತಿ? 4 ರೂಪಾಯಿ ಆಕತಿ ಅಂತ. ಈಗ ನೋಡ್ರಿ 500 ಕೊಂಡ ಬೆಲೆ ಹೆಚ್ಚಿ ನೋಡ್ರಿ, ಇಂಟು ಬ್ರೊಕೆಟ್ 100ಕ್ಕೆ ಎಷ್ಟು ಲಾಭಪ್ಪ ಅಂತಂದ್ರೆ 100. ಸೊ 4 ರೂಪಾಯಿ, ಸಾರಿ 100 ಅಲ್ಲ, ಸೊ ಡಿವೈಡೆಡ್ ಬೈ 100. ಇಷ್ಟ ಮಾಡುದು. ಮಾಬೇ ಏನಕತ್ತಪ್ಪ, ಈ 2 ಪೂಜಿಗೆ ಹೋತು, 4 × 4 ಇಂಟು ಐತಿ, 5 × 4 ಎಷ್ಟಪ್ಪ ಅಂದ್ರ 20. ಎಸ್ 2 ಪೂಜಿ 20. ಇಷ್ಟು ಲಾಭ ಆತ್ರಿ ಸರ್ ನಮ್ಗ. ಇಷ್ಟೇ, ವೆರಿ ಸಿಂಪಲ್. ಓಕೆ, ನೋಡೋಣ ಅಂತ ಆ ಸೂತ್ರದಾಗ ಹೋಗಿ ಕೆಲಸ ಸೂತ್ರ ಹಾಕೊಂಡು ಯಾಕೆ ಒಂದ್ 2-3 ಪ್ರಾಕ್ಟೀಸ್, 1-8 ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ರ ಸೊ ನಮಗ ಆನ್ಸರ್ ಸಿಗುತ್ತ. ಇನ್ನ ಹಾನಿ ಬಗ್ಗೆ ಇಲ್ಲಿ ಲಾಭ ಇತ್ತು, ಲಾಭ ಕೇಳ್ತಿದ್ದೆ. ಈಗ ಕೊಂಡ ಬೆಲೆ ಕೊಡ್ತಾನ, ಶೇಕಡಾ ಹಾನಿ ಕೊಡ್ತಾನ, 100ಕ್ಕೆ ಇಷ್ಟು ರೂಪಾಯಿ ಲಾಸ್ ಆಗೈತಿ, ಹೋಗೈತಿ ಅಂತ.
ಸೊ ಅವಾಗಲೂ ಕೂಡ ಮಾರಿದ ಬೆಲೆ ಕಂಡು ಹಿಡಿಬೇಕಂದ್ರ ಸೊ ಸೂತ್ರ 6ಕ್ಕೆ ಬರ್ಬೇಕು. ಮಾರಿದ ಬೆಲೆ ಎಸ್ 100 ಮೈನಸ್ ಶೇಕಡ ಹಾನಿ ಡಿವೈಡೆಡ್ ಬೈ 100 ಇಂಟು ಕೊಂಡ ಬೆಲೆ ಹಾಕೋಬೇಕ. ಸೊ ಇನ್ನ ಮಾರಿದ ಬೆಲೆ ಕಂಡು ಹಿಡಿತಿದ್ದು ಇಷ್ಟೊತ್ತು. ಇನ್ನು ಕೊಂಡ ಬೆಲೆನೂ ಕೇಳಬಹುದಲ್ಲವಾ, ಅದಕ್ಕ ಈ ಸೂತ್ರನ ಬರ್ಕೋರಿ. ಮಾರಿದ ಬೆಲೆ ಕೊಡ್ತಾನ, ಶೇಕಡ ಲಾಭವನ್ನು ಕೊಡ್ತಾನ, ಅವಾಗ ಏನ್ ಕೇಳ್ತಾನ ಅಂದ್ರೆ ಕೊಂಡ ಬೆಲೆ ಕೇಳ್ತಾನ. 100 ಡಿವೈಡೆಡ್ ಬೈ 100 ಪ್ಲಸ್ ಶೇಕಡ ಲಾಭ ಇಂಟು ಮಾರಿದ ಬೆಲೆ ಸೂತ್ರ. ಕೊಂಡ ಬೆಲೆ ಶೇಕಡದಾಗ ಇದು ಶೇಕಡ ಕೊಟ್ಟಾಗಿದ್ದು. ಸಾಮಾನ್ಯ ಕೊಂಡ ಬೆಲೆ ಬೇರೆ ಐತಿ, ಶೇಕಡದೊಳಗೆ ಬೇರೆ ಸೂತ್ರ ಇರ್ತೈತೆ. ಅಲ್ಲಿ ಕೊಂಡ ಬೆಲೆ ನೋಡಿದಿರಲ್ಲ, ಇಲ್ಲ ನೋಡಿಲ್ಲ. ಸೊ ಈ ಸೂತ್ರ ಕೊಂಡ ಬೆಲೆ ಬ್ರೊಕೆಟ್ ಇಂಟು ಬ್ರೊಕೆಟ್. ಸೊ 100 ಡಿವೈಡೆಡ್ ಬೈ 100 ಮೈನಸ್ ಶೇಕಡ ಹಾನಿ ಇಂಟು ಮಾರಿದ ಬೆಲೆ ಸೂತ್ರ ಬರ್ಕೋಬೇಕ. ಸುಮಾರು 8 ಸೂತ್ರಗಳದಾವ. ಎಷ್ಟು ಸೂತ್ರಗಳದಾವ್ರಿ? 8 ಸೂತ್ರಗಳದಾವ. ಆ 8 ಸೂತ್ರ ನೀವು ಬೈ ಹಾರ್ಟ್ ಮಾಡಿದ್ರಿ ಅಂತ ಸೊ ನಿಮ್ಗ ಈಸಿ ಆಕೈತಿ. ಏನಾಕೈತಿ? ಸೊ ಈಸಿ ಆಗ್ತೈತಿ. ನಾ ಕಾಣ್ಸಕತ್ತಿರಕಿಲ್ಲ, ನಾ ಕಾಣಿಸೋದ್ರ ಬಗ್ಗೆ ತಲೆ ಕೆಡ್ಸೋಣಕ್ ಹೋಗ್ಬೇಡ್ರಿ. ಓಕೆ, ಕರೆಂಟ್ ಹೋಗ್ಯವಲ್ಲ, ಅದಕ್ಕೆ ನಾ ಕಾಣಿಸವಲ್ಲ. ಇರ್ಲಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೋಗೋಣ ಲೆಸನ್ ಹೋಗೋಣ. ಇವು ಕಂಡ್ರೆ ಸಾಕು. ಸೊ ಈ ಸೂತ್ರ ಬರ್ಕೊಂತೀರಿ ನೀವು. ನೀವೇನ್ ಮಾಡ್ಕೊಂತ ಕೆಲಸ ಮಾಡ್ರಿ ಈಗ ಎಲ್ಲರೂ. ಈ ಕರೆಂಟ್ ಬರೋದ್ರೊಳಗ ಏನ್ ಮಾಡೋಣ ಅಂದ್ರೆ ಈ ಸೂತ್ರ ಬರ್ಕೋರಿ. ಸೊ ಸೂತ್ರ ಬರ್ಕೊಂಡು ರೆಡಿ ಇರ್ರಿ. ಸೊ ನಾವೇನ್ ಮಾಡ್ತೀವಿ, ಆ ಮಾಡಲ್ ಕ್ವೆಶನ್ಗೆ ಹೋಗೋಣ ಅಂತ. ಓಕೆ ಓಕೆ. ಸೊ ಇದೊಂದಿಷ್ಟ ನೀವು ನೋಟ್ ಮಾಡ್ಕೊಳ್ರಿ. ಸೊ ಕರೆಂಟ್ ಬಂದಮೇಲೆ ಮತ್ತೊಂದು ಕ್ಲಾಸ್ ಮಾಡಿ ಹಾಕ್ತೀನಿ. ಸರಿಯಾ? ಓಕೆ, ಬಾಯ್.